ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ದಾಂಡೇಲಿ ಮುಸ್ಲಿಂ ಯುನೈಟೆಡ್ ಕಮಿಟಿ ವತಿಯಿಂದ ಡಾಕ್ಟರ್ ಎಂಎಂ ಜೋಶಿ ಸಂಸ್ಥೆ ಹುಬ್ಬಳ್ಳಿ ಅವರ ಸಂಯುಕ್ತ ಆಶ್ರಯದಡಿಯಲ್ಲಿ ದಾಂಡೇಲಿಯ ಸಮಸ್ತ ಜನತೆಗೆ ಉಚಿತ ಕಣ್ಣಿನ ತಪಾಸಣೆ ಹಮ್ಮಿಕೊಳ್ಳಲಾಗಿದೆ. ದಿನಾಂಕ ಶನಿವಾರ 31/1/2026 ಮುಂಜಾನೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯ ತನಕ ನೋಂದಣಿ ಮಾಡುವ ಅವಕಾಶ ಇರುತ್ತೆ. ನೋಂದಣಿ ಮಾಡಬೇಕಾದ್ರೆ ತಮ್ಮ ಆಧಾರ್ ಕಾರ್ಡ್ ಅವಶ್ಯಕವಾಗಿ ತರಬೇಕು. ಸ್ಥಳ ದಾಂಡೇಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈ ಒಂದು ಉಚಿತವಾಗಿ ಕಣ್ಣಿನ ತಪಾಸಣೆ ದಾಂಡೇಲಿ ಮುಸ್ಲಿಂ ಯುನೈಟೆಡ್ ಕಮಿಟಿ ಹಮ್ಮಿಕೊಳ್ಳಲಾಗಿದೆ. ಸಮಸ್ತ ದಾಂಡೇಲಿ ಸಾರ್ವಜನಿಕರು ಇದರ सदुपयोगವನ್ನು ಪಡೆದುಕೊಳ್ಳಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. अस्सलाम वालेकुम, नमस्कार सभी दांडेली शहर के लोगों को। दांडेली मुस्लिम यूनाइटेड कमेटी की तरफ से फ्री आई चेकअप कैंप रखा गया है, जो सैटरडे यानी शनिवार 31 जनवरी 2026 को जनरल हॉस्पिटल में रखा गया है। इस फ्री आई चेकअप कैंप में हुबली से एमएम जोशी के डॉक्टर्स आ रहे हैं, जो आपके जो स्क्रीनिंग करेंगे और कंसल्ट करेंगे। सभी मेरा दांडेली के सभी लोगों से ये निवेदन है कि वो इस आई कैंप का भरपूर फायदा उठाएं। वो जब वो इस आई कैंप में आपको रजिस्ट्रेशन के लिए आपको सुबह 8 बजे से 1 बजे का वक्त दिया गया है। आप 8 बजे से 1 बजे के बीच में आके अपना रजिस्ट्रेशन कर सकते हैं। रजिस्ट्रेशन करने के वक्त आपको अपना आधार कार्ड साथ में लाना है और वहां पे एंट्री करना है। उसी के साथ आपको वहां पे टोकन दिया जाएगा और टोकन के हिसाब से आपको अंदर एंट्री लिया जाएगा। सभी दांडेली के शहर के लोग इस फ्री आई चेकअप कैंप का फायदा उठाएं और दांडेली मुस्लिम यूनाइटेड कमेटी को खिदमत करने का मौका दें। शुक्रिया, थैंक यू। ಈ ಸಂದರ್ಭದಲ್ಲಿ ದಾಂಡೇಲಿ ಮುಸ್ಲಿಂ ಯುನೈಟೆಡ್ ಕಮಿಟಿ ಅಧ್ಯಕ್ಷರು ಯಾಸಿನ್ ಶೈಖ್, ಪ್ರಧಾನ ಕಾರ್ಯದರ್ಶಿ ನಿಜಾಮ್ ಶೈಖ್, ಉಪಾಧ್ಯಕ್ಷರು ಡಾಕ್ಟರ್ ವಾಸಿಕ್ ಮಳಗಿ, ಉಪಾಧ್ಯಕ್ಷರು ಶೌಕತ್ ಇಮ್ರಾನ್ ಉಪಸ್ಥಿತರಿದ್ದರು. ಸಾದಿಕ್ ಮುಲ್ಲಾ, ಎಜಿ ನ್ಯೂಸ್, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.